ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಇವತ್ತು ಸಖತ್ ಸಾಫ್ಟ್ ಆಗಿರೋ ಅಕ್ಕಿ ರೊಟ್ಟಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಇದನ್ನು ಮಾಡೋದು ತುಂಬಾ ಸುಲಭ. ಇದನ್ನು ಮಾಡೋಕ್ಕೆ ನಾನೊಂದು ಪಾತ್ರೆಗೆ ಅರ್ಧ ಗ್ಲಾಸಷ್ಟು ನೀರನ್ನು ಹಾಕಿ ಕುದಿಯೋಕೆ ಇಟ್ಕೊಂಡಿದ್ದೀನಿ. ಇದು ಒಂದು ಕುದಿ ಕುದ ನಂತರ ಸ್ವಲ್ಪ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡು ಜೋಳದ ರೊಟ್ಟಿಗೆ ನಾವು ಹೇಗೆ ಮುದ್ದೆ ತಿರುಕೋತೀವೋ ಅದೇ ಥರ ಮುದ್ದೆನ ತಿರುಕೊಳ್ಳೋಣ. ಓಕೆನಾ? ಈ ಥರ ಅದಾದ ನಂತರ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿ ಹಿಟ್ಟು ಸ್ವಲ್ಪ ಬಿಸಿ ಇರುವಾಗಲೇ ಚಪಾತಿ ಹಿಟ್ಟಿನ ಹದಕ್ಕೆ ಚೆನ್ನಾಗಿ ನಾದ್ಕೊಂಡು ಉಂಡೆ ಮಾಡಿಟ್ಕೊಳ್ಳಿ. ನಾವು ಚಪಾತಿನ ಹೇಗೆ ಹಿಟ್ಟಚ್ಚಿ ಎರಡೂ ಸೈಡ್ ಹಿಟ್ಟಚ್ಚಿ ಲಟ್ಟಿಸ್ಕೋತೀವೋ ಸೇಮ್ ಪ್ರೊಸೆಸ್ ಇಲ್ಲಿ ಫಾಲೋ ಮಾಡೋಣ. ಚಪಾತಿ ಥರ ಲಟ್ಟಿಸ್ಕೊಂಡು ಕಾದ ಹಂಚಿಗೆ ಹಾಕ್ಕೊಂಡು ಒಂದು ಒದ್ದೆ ಬಟ್ಟೆಯಿಂದ ರೊಟ್ಟಿಯ ಮೇಲೆ ಒಂದು ಲೇಯರ್ ಏನಿರುತ್ತೆ ಅದನ್ನು ಒರೆಸ್ಕೊಂಡು ಎರಡೂ ಸೈಡ್ ಬೇಯಿಸ್ಕೊಳ್ಳೋಣ. ನಿಮಗೆ ಜೋಳದ ರೊಟ್ಟಿ ಮಾಡೋಕ್ಕೆ ಬಂದರೆ ಅಕ್ಕಿ ರೊಟ್ಟಿ ಮಾಡೋಕ್ಕೆ ಬಂದಂಗೆ, ಯಾಕಂದರೆ ಎರಡೂ ಸೇಮ್ ಪ್ರೊಸೆಸ್ಸೇ. ಜೋಳದ ರೊಟ್ಟಿ ರೆಸಿಪಿನೂ ನಾನು ಪೋಸ್ಟ್ ಮಾಡಿದ್ದೀನಿ, ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ಒಂದು ಬಟ್ಟೆಯಿಂದ ಈ ಥರ ಪ್ರೆಸ್ ಮಾಡೋದ್ರಿಂದ ಏನಾಗುತ್ತೆ, ರೊಟ್ಟೆದು ಹೊಟ್ಟೆ ಉಬ್ಬಿ ಬರುತ್ತೆ, ಲೇಯರ್ ಬರುತ್ತೆ ರೊಟ್ಟೆ, ನೀವು ನೋಡ್ಬೋದು ವಿಡಿಯೋಲಿ. ಅದಾದ ನಂತರ ಲಾಸ್ಟಲ್ಲಿ ಅರ್ಧ ಚಮಚೆ ಎಣ್ಣೆನ ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ಸಖತ್ ಸಾಫ್ಟಾಗಿರೋ ಅಕ್ಕಿ ರೊಟ್ಟಿ ರೆಡಿ ಟು ಈಟ್. ನಾನು ಇದನ್ನು ಪನ್ನೀರ್ ಬಟರ್ ಮಸಾಲ ಜೊತೆ ಸರ್ವ್ ಮಾಡಿದ್ದೀನಿ. ಪನ್ನೀರ್ ಬಟರ್ ಮಸಾಲ ರೆಸಿಪಿ ಬೇಕು ಅಂತಂದರೆ ರೆಸಿಪಿ ಅಂತ ಕಮೆಂಟ್ ಮಾಡಿ, ಅದನ್ನು ಕೂಡ ನಾನು ಪೋಸ್ಟ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮತ್ತು ಶೇರ್ ಮಾಡಿ. ಇದೇ ಥರ ಈಸಿ ಆ್ಯಂಡ್ ಕ್ವಿಕ್ ರೆಸಿಪೀಸ್ಗೋಸ್ಕರ ನನ್ನ ಫುಡೀಸ್ ಚಾನಲನ್ನು ಫಾಲೋ ಮಾಡಿ. ಥ್ಯಾಂಕ್ ಯು. ಬಾಯ್.